ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯರಾಜ್ ವ್ಲಾಗ್ಸ್ ಇನ್ ಕನ್ನಡ. ತುಂಬ ದಿನ ಆದಮೇಲೆ ನಾನು ನನ್ನ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ತುಂಬಾ ರೀಸನ್ಸ್ ಇತ್ತು ನಾನು ವ್ಲಾಗ್ನ ಅಪ್ಲೋಡ್ ಮಾಡದೇ ಇರೋದಕ್ಕೆ. ಸೊ ಅದು ಏನು ಅಂತ ಕೂಡ ನಾನು ಶೇರ್ ಮಾಡ್ಕೋತೀನಿ ಮುಂದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಹಾಗೆ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ದಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ನೋಡ್ಬೋದು. ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನನ್ನ ಹಸ್ಬೆಂಡ್ ಹಾಗೆ ನನ್ನ ಮಗ ಇಬ್ಬರೂ ಅಯ್ಯಪ್ಪ ಸ್ವಾಮಿಗೆ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಇರ್ಮುಡಿ ಕಟ್ಟೋದ ದಿನದನ್ನು ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ನನಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಸಮ್ ರೀಸನ್ಸಿಂದ. ಸೊ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಒಂದು 2-3 ಕ್ಲಿಪ್ಪಿಂಗ್ನ ನನ್ನ ಮಗನೇ ಶೂಟ್ ಮಾಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು. ಯಾಕಂದರೆ ಇಷ್ಟು ದಿನ ನಾನು ಒಬ್ಬಳೇ ಸರ್ಕಸ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡೆಲ್ಲ ನಾನು ಒಬ್ಬಳೇ ಮಾಡ್ತಿದ್ದೆ. ಅಟ್ಲೀಸ್ಟ್ 1%, 5% ಆದರೂ ನನ್ನ ಮಗ ನಂಗೆ ಹೆಲ್ಪ್ ಮಾಡ್ತಾ ಇದ್ದಾನಲ್ಲ, ಅದೊಂಥರ ಖುಷಿ ಅಂದರೆ ಖುಷಿ ಆಗ್ತಾಯಿತ್ತು. ಅವನು ವೀಡಿಯೋ ಮಾಡ್ತಾಯಿದ್ದೀನಿ, ಕೊಡಮ್ಮ ನಾನು ಮಾಡ್ತೀನಮ್ಮ ಅಂತೆಲ್ಲ ಹೇಳ್ತಿದ್ದು ಒಂಥರ ನಂಗೆ ಚೆನ್ನಾಗಾಗ್ತಿತ್ತು. ಅದರಲ್ಲೂ ಈ ಟೈಮಲ್ಲಿ ಅವ್ನು ಹೆಲ್ಪ್ ಮಾಡಿದಂದು ತುಂಬ ಖುಷಿ ಆಯಿತು. ಹಾಗೆಯೇ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಮನೆ ರೆಡಿ ಮಾಡಿಕೊಂಡು, ಆ್ಯಕ್ಚುಲಿ ಫಸ್ಟ್ ನಮ್ಮದೇ ಇದ್ದಿದ್ದು. ಯಾಕಂದರೆ ಮಣಿಕಂಠ ಸ್ವಾಮಿ ಮನೆಯಿಂದನೇ ಫಸ್ಟ್ ಸ್ಟಾರ್ಟ್ ಮಾಡ್ತಾರಲ್ವ. ಸೊ ನಮ್ಮದೇ ಬೇಗ ಫಸ್ಟ್ ಇದ್ದಿದ್ದರಿಂದ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು, ಎಷ್ಟು ಬೇಗ ಮುಗಿಸ್ಕೊಂಡಿದ್ದೀವಿ ಅಂತ ನನಗೆ ಗೊತ್ತಿಲ್ಲ, ಬೇಗನೆ ಎಲ್ಲ ಮಾಡ್ಕೊಂಡ್ವಿ. ನಾನೇನು ಜಾಸ್ತಿ ಏನು ಕೆಲಸ ಮಾಡಿಲ್ಲ, ಜಸ್ಟ್ ನಾನು ದೇವ್ರ ಮನೆದೊಂದು ಮಾಡಿಕೊಂಡೆ ಅಷ್ಟೇ. ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಮ್ಮ ಮಮ್ಮಿನೇ ಮಾಡ್ಕೊಂಡಿದ್ದಾರೆ. ಕ್ಲೀನಿಂಗ್ ಆಗಲಿ, ಮನೆ ಒರೆಸೋದಾಗಲಿ ಪ್ರತಿಯೊಂದೂ ನಮ್ಮ ಮಮ್ಮಿನೇ ಮಾಡ್ಕೊಂಡಿದ್ದಾರೆ. ಪಾತ್ರೆ ವಾಶ್ ಮಾಡೋದಾಗಲಿ ಎಲ್ಲ ನಮ್ಮ ಮಮ್ಮಿ ನೋಡಿಕೊಂಡ್ರು. ನಂದು ಆ್ಯಕ್ಚುಲಿ ಈ ಟೈಮಲ್ಲಿ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ, ಜಾಸ್ತಿ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಸೊ ಅದರಿಂದ ನಮ್ಮ ಮಮ್ಮಿನೇ ಎಲ್ಲ ಮಾಡಿಕೊಂಡ್ರು. ಅದೊಂದು ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಯಾರೂ ಇರಲಿಲ್ಲ, ನಮ್ಮ ಹಸ್ಬೆಂಡ್ ಅವರು ಸಿಸ್ಟರ್ಸು ಕೂಡ ಬಂದಿರಲಿಲ್ಲ. ಸೊ ಅದರಿಂದ ನಮ್ಮ ಮಮ್ಮಿನೇ ಹೆಲ್ಪ್ ಮಾಡಿದ್ರಲ್ವ, ತುಂಬಾ ಹೆಲ್ಪ್ ಆಯಿತು ಅದಂತೂ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಇಲ್ಲಿ ಅವ್ರು ಇರ್ಮುಡಿ ಕಟ್ಕೊಳ್ಳೋದು ಅಂದರೆ ಮಾಲೆ ಹಾಕಿಸ್ಕೊಳ್ಳೋದು ಇನ್ನೊಂದು 5 ಡೇಸ್ 6 ಡೇಸ್ ಇರೋಂಗೆ ಅಷ್ಟೇ ನಾನು ಊರಿಗೆ ಬಂದಿದ್ದು. ಅದಕ್ಕಿಂತ ಮುಂಚೆ 1 ಮಂತ್ ನಾನು ಬೆಂಗಳೂರಲ್ಲೇ ನಮ್ಮ ಮಮ್ಮಿ ಮನೇಲಿ ರೆಸ್ಟ್ಗೆ ಅಂತ ಹೋಗಿದ್ದೆ. ಯಾಕಂದರೆ ಆ್ಯಕ್ಚುಲಿ ಅದನ್ನು ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾಯಿಲ್ಲ, ಆದರೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ನನಗೆ ಈ ಅಯ್ಯಪ್ಪ ಸ್ವಾಮಿ ವ್ಲಾಗ್ ಏನು ಹಾಕ್ತೀನಿ ಅದರಲ್ಲೇ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ನಾನು ಸುಮ್ಮನೆ ಇದ್ದೆ. ಆ್ಯಕ್ಚುಲಿ ಸೆಪ್ಟೆಂಬರಲ್ಲಿ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಸೊ ಕನ್ಫರ್ಮ್ ಆದಮೇಲೆ ನಂಗೆ ತುಂಬಾ ಹೆಲ್ತ್ ಅಪ್ಸೆಟ್ ಆಗೋಯಿತು. ಸುಸ್ತು, ವಾಮಿಟಿಂಗ್ ಅಂತ ತುಂಬಾ ಸ್ಟಾರ್ಟ್ ಆಗಿಬಿಡ್ತು. ಬೆಡ್ ರೆಸ್ಟಲ್ಲಿ ಹೇಳ್ಬಿಟ್ರು, ರೆಸ್ಟ್ ಮಾಡಿ ಅಂತ ಹೇಳಿದ್ರು ಡಾಕ್ಟರು. ಸೊ ಇಲ್ಲಿದ್ದರೆ ಅಷ್ಟಾಗಿ ರೆಸ್ಟ್ ಮಾಡೋಕ್ಕಾಗಲ್ಲ, ನಾನೇ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ನಮ್ಮ ಮಮ್ಮಿ ಮನೆಗೆ ನೆಕ್ಸ್ಟ್ ಡೇನೇ ಹೊರಟ್ಬಿಟ್ಟೆ. ಅವ್ರು ಹೇಳಿದ ನೆಕ್ಸ್ಟ್ ಡೇನೇ ಹೋಗಿ ಆಲ್ಮೋಸ್ಟು ಕರೆಕ್ಟಾಗಿ 1 ಮಂತ್ ನಮ್ಮ ಮಮ್ಮಿ ಮನೇಲೇ ಇದ್ದು ರೆಸ್ಟ್ ತೊಗೊಂಡು ಒಂದು 80% ಕಂಪ್ಲೀಟಾಗಿ ನಾನು ರೆಡಿಯಾಗಿ ಅದಾದಮೇಲೆ ನನ್ನ ಹಸ್ಬೆಂಡ್ ನಮ್ಮ ಮನೆಗೆ ಬಂದಿದ್ದೆ. ಒಂದು 2 ಡೇಸ್ ನನಗೇನು ಕೆಲಸ ಮಾಡೋಕ್ಕಾಗಿಲ್ಲ, ಸರಿ ಅಂತೇಳಿ. ಅದಾದಮೇಲೆ ಇನ್ನೊಂದು 3-4 ಡೇಸ್ ಇದ್ದು. ಆ 3-4 ಡೇಸಲ್ಲೇ ಆಲ್ಮೋಸ್ಟ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿಕೊಂಡು ಕಂಪ್ಲೀಟೇ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನನ್ನ ಹಸ್ಬೆಂಡ್ ಫಸ್ಟೇ ನಾನು ಬರೋಷ್ಟಲ್ಲೆಲ್ಲ ಮನೇಲೆಲ್ಲ ಏನೇನು ಐಟಮ್ಸ್ ಇರುತ್ತೋ ಅದನ್ನೆಲ್ಲ ವಾಶ್ ಮಾಡಿ, ಬೆಡ್ಶೀಟಿಂದ ಹಿಡಿದು ಮನೆ ಕ್ಲೀನಿಂಗಿಂದ ಹಿಡಿದು ಎಲ್ಲ ಆಲ್ಮೋಸ್ಟ್ ಒಂದು 50% ಮಾಡಿದರು. ಇನ್ನೊಂದು 50% ನಾನು ಮಾಡೋದೇನೇನಿರುತ್ತೋ ಅದನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ನಮ್ಮ ಮಮ್ಮಿ ನಮ್ಮ ಜೊತೆನೇ ಬರ್ತೀನಿ ಅಂತ ಹೇಳ್ತಾಯಿದ್ರು. ಬಟ್ ನಾವೊಂದು ವಾರ ಮುಂಚೆನೇ ಬಂದುಬಿಟ್ಟಿದ್ರಿಂದ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಮನೇಲಿ ತುಂಬ ದಿವಸ ಆಗಿಬಿಡುತ್ತೆ. ಮತ್ತು ಇವರು ಶಬರಿಮಲೆಯಿಂದ ಹೋದ್ಮೇಲೆ ಅವ್ರು ಬರೋವರೆಗೂ ಕೂಡ ನಮ್ಮ ಮಮ್ಮಿ ನಮ್ಮ ಜೊತೆನೇ ಇರಬೇಕಲ್ವ. ಸೊ ಅದರಿಂದ ಜಾಸ್ತಿ ದಿನ ಲಾಂಗ್ ಆಗಿಬಿಡುತ್ತೆ ಅಂತ ಹೇಳಿ ಬೇಡ, ಏಕೆಂದರೆ ನಾನು ಇವಾಗ ಆರಾಮಾಗಿದ್ದೀನಿ, ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೋತೀನಿ, ನೀವು ನಿಧಾನಕ್ಕೆ ಬನ್ನಿ, ಅವ್ರು ಹಿಂದಿನ ದಿವಸನಾದರೂ ಬನ್ನಿ ಅಂತ ಹೇಳಿ ಬಂದೆ. ನಮ್ಮ ಮಮ್ಮಿ ಕೂಡ ಹಾಗೇ ಹಿಂದಿನ ದಿವಸನೇ ಬಂದಿದ್ದೆ. ನಮ್ಮ ಮಮ್ಮಿ ಗೊತ್ತಲ್ಲ, ಎಲ್ಲ ಫುಲ್ಲು ಏನೇನು ತಯಾರಿ ಮಾಡ್ಕೋಬೇಕೋ ಎಲ್ಲ ಮಾಡಿಸಿದ್ರು. ಆ್ಯಕ್ಚುಲಿ ನಮ್ಮ ಮಮ್ಮಿ ಇದ್ದಿದ್ದರಿಂದ ಸ್ವಲ್ಪ ನನಗೆ ತಲೆ ಓಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಅದು ಇದು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ. ಹಾಗೆಯೇ ಬೆಳಗ್ಗೆ ಎದ್ದಿದ್ದೆ. ನನಗೆ ತುಂಬ ಹೆಲ್ಪ್ ಆಗಿದ್ದಂದರೆ ಆವಾಗಲೇ ಹೇಳ್ದಾಗೆ ನಮ್ಮ ಮಮ್ಮಿ ಎಲ್ಲ ಕೆಲಸ ಮಾಡಿಕೊಂಡ್ರು, ಮನೆಯದು ದೇವ್ರ ಮನೆಯದೊಂದು ಬಿಟ್ಟು ಇನ್ನೆಲ್ಲ ಮಾಡಿಕೊಂಡ್ರು. ಅದು ತುಂಬ ಹೆಲ್ಪ್ ಆಯಿತು. ಹಾಗೆ ನೈಟು ನನ್ನ ತಂಗಿ ಹಾಗೆ ನಮ್ಮ ಡ್ಯಾಡಿ ಕೂಡ ಬಂದರು. ನನ್ನ ತಮ್ಮಂದಿರು ಇಬ್ಬರು ಬರೋಕ್ಕಾಗಿಲ್ಲ, ಯಾಕಂದರೆ
ನಮ್ಮ ಏರಿಯಾದಲ್ಲಿ ಕಬ್ಬಾಳಮ್ಮನ್ನ ಕುಣಿಸ್ತಾ ಇದ್ದಾರೆ. ಅದು ನಾವು ಆ್ಯಕ್ಚುಲಿ ಇದು ಏನಾದರೂ ಇರಲಿಲ್ಲ ಅಂದರೆ ನಾವೇ ಹೋಗ್ತಿದ್ವಿ ನಮ್ಮ ಮಮ್ಮಿ ಮನೆಗೆ. ಸೊ ಅದರಿಂದ ಅವ್ರು ಬರೋಕ್ಕಾಗಿಲ್ಲ. ಅದೊಂದು ಬೇಜಾರಿದೆ, ಇವ್ರು ಬಂದಿಲ್ವಲ್ಲ ಅಂತ ತಮ್ಮಂದಿರು ಅನ್ನೋದೊಂದು ಬೇಜಾರಿದೆ. ಬಟ್ ದೇವ್ರ ವಿಷಯಕ್ಕಲ್ವಾ, ಸರಿ ಅಲ್ಲಿ ಫಸ್ಟ್ ನೋಡಲಿ ಅಂತ ಹೇಳಿ ಕಬ್ಬಾಳಮ್ಮನ ಕರೆಸ್ತಾ ಇದ್ದಾರೆ. ಇಲ್ಲಿಂದನೇ ತೊಗೊಂಡೋದ್ರು. ತೊಗೊಂಡೋಗುವಾಗ ಹೇಳಿದ್ರು ಬರ್ತೀವಿ ಅಂತ, ಬಟ್ ಬರೋಕ್ಕಾಗಿರಲಿಲ್ಲ. ಯಾಕಂದರೆ ಅವ್ರೂ ಕೂಡ್ಸೋದು ಹಿಂದಿನ ದಿನವೇ ಬಂದು ದೇವ್ರನ್ನ ತೊಗೊಂಡೋಗ್ಬಿಟ್ಟಿದ್ರಲ್ವ. ಸೊ ಆವತ್ತಿನ ದಿವಸ ಬರೋಕ್ಕಾಗಿರಲಿಲ್ಲ. ಸರಿ ಬಿಡಿ ನೆಕ್ಸ್ಟ್ ಟೈಮ್ ಬರ್ರಂತೆ ಅಂತ ಹೇಳಿ ನಾನೇ ಸುಮ್ಮನೆ ಆಗಿಬಿಟ್ಟೆ. ಜಾಸ್ತಿ ಅವ್ರಿಗೇನು ಹೇಳೋಕ್ಕೆ ಹೋಗಿಲ್ಲ. ಅದಾದಮೇಲೆ ನಿಜವಾಗ್ಲೂ ತುಂಬ ಅಂದರೆ ತುಂಬ 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 ಖುಷಿ ಆಯಿತು. ನಮ್ಮ ಮನೇಲಿ ಪೂಜೆ ಮಾಡಿದ್ದು ಅಂದರೆ ನನ್ನ ಮಗನಿಗೆ ಮಾಲೆ ಹಾಕ್ಸಿದ್ದು. ತುಂಬ ದಿವಸದಿಂದ ಏನು ಅಂದ್ಕೊಂಡಿರಲಿಲ್ಲ ಮಗನಿಗೆ ಮಾಲೆ ಕಳಿಸ್ಬೇಕು ಅಂತ. ಸಡನ್ನಾಗಿ ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆದಮೇಲೆ ಸಡನ್ನಾಗಿ ಪ್ಲ್ಯಾನ್ ಬಂದಿದ್ದು ಮಗನೂ ಜೊತೇಲಿ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸರಿ ಆಯಿತು, ಅದೂ ಒಳ್ಳೆಯದೇ ಅಂತ ಹೇಳಿ ನಾನು ಸರಿ ಆಯಿತು ಕರ್ಕೊಂಡೋಗಿ, ಬಟ್ ಹುಷಾರು ಅಂತ ಎಲ್ಲ ಹೇಳಿ. ಆದರೆ ನಮ್ಮ ಮಮ್ಮಿ ಅಂತೂ ತುಂಬಾ ಭಯಪಡ್ತಾಯಿದ್ರು ಕಳ್ಸೋದಕ್ಕೆ. ಯಾಕಂದರೆ ಅಲ್ಲಿರೋ ರಶ್ಶು ಮತ್ತು ವೈರಸ್ ಇರೋದ್ರಿಂದ ನಮ್ಮ ಮಮ್ಮಿ ತುಂಬಾ ಭಯಪಡ್ತಾಯಿದ್ರು. ನೋಡು ಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಬಟ್ ನನಗೆ ನೋಡ್ತಾ ಇದ್ದೆ ಟಿ ವಿಲಿ ಫೋನಲ್ಲೆಲ್ಲ ನೋಡ್ತಾ ಇದ್ದೆ ಅದು ಏನು ಆಗ್ತಾಯಿದೆ ಅಂತ. ಬಟ್ ನನಗೊಂದು ಕಾನ್ಫಿಡೆಂಟು, ನನಗೊಂದು ಧೈರ್ಯ, ಏನಾಗಲ್ಲ, ಏನಾಗ್ಬಿಡುತ್ತೆ, ದೇವ್ರಿದ್ದಾರೆ ಅನ್ನೋದೊಂದು ನನಗೆ. ನಮ್ಮ ಮಮ್ಮಿ ಎಷ್ಟು ಹೇಳಿದ್ರು ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ದೆ. ಬಟ್ ನಾನು ಜಾಸ್ತಿ ಟೆನ್ಷನ್ ತೊಗೊಂಡಿಲ್ಲ. ದೇವ್ರನ್ನಂತೂ ನಂಬಿದ್ದೆ. ಹಾಗೆಯೇ ಅವರು ಆರಾಮಾಗಿ ಹೋಗ್ಬಿಟ್ಟು ಬಂದರು. ಅದು ಒಂದು ಖುಷಿನೇ. ಇಲ್ಲಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡ್ರು. ಅಂದರೆ ಮನೆಯಿಂದ ಕರ್ಕೊಂಡು ಹೋಗೋದಕ್ಕೆ ಯಾರು ಮಾಲೆ ಹಾಕ್ಕೊಂಡಿರ್ತಾರೋ ಅವ್ರ ತಂದೆ ತಾಯಿಗಳಿಗೆ ಪಾದ ಪೂಜೆ ಎಲ್ಲ ಮಾಡಬೇಕಾಗಿದ್ದು. ಸೊ ನನ್ನ ಹಸ್ಬೆಂಡು ಅವ್ರ ಅಪ್ಪಂಗೆ ಪಾದ ಪೂಜೆ ಎಲ್ಲ ಮಾಡಿದ್ದಾಯಿತು. ಅದಾದಮೇಲೆ ನಾನು ನನ್ನ ಮಗನಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಪಾದ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ಅದೊಂಥರ ಮಾಡ್ತಾ ಇರುವಾಗಲೇ ಒಂಥರ ಡಿವೈನ್ ಫೀಲ್, ಒಂಥರ ಖುಷಿ ಆಗ್ತಾಯಿತ್ತು. ಸ್ವಲ್ಪ ಸುಸ್ತು ಕೂಡ ಆಗ್ತಾಯಿತ್ತು, ಎದ್ದೊಳೋದು ಬಗ್ಗೋದು ಮಾಡೋಕ್ಕಾಗ್ತಾಯಿರಲಿಲ್ಲ. ಬಟ್ ಈ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕಂತ ಹೇಳಿ ಮಾಡ್ತಾಯಿದ್ದೆ. ಖುಷಿಯಿಂದನೇ ಮಾಡ್ತಾಯಿದ್ದೆ. ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಇದ್ದಿದ್ದು ನನ್ನ ಮಗ ಮಾಲೆ ಹಾಕ್ಕೊಂಡಿದ್ದು. ಅದಂತೂ ತುಂಬ ಖುಷಿ ಇತ್ತು. ಹಾಗೆಯೇ ಹೋದ ವರ್ಷ ಕೂಡ ನಾವು ಮನೇಲಿ ಪೂಜೆ ಮಾಡಿಸಿದ್ವಿ. ನಮ್ಮ ಹಸ್ಬೆಂಡು ಫಸ್ಟು ಮಾಲೆ ಹಾಕ್ಸ್ಕೊಂಡಿದ್ದು ಆ ಟೈಮಲ್ಲಿ. ಸೊ ಆವಾಗ ನಾವು ಕನ್ಯೆ ಪೂಜೆ ಮಾಡಿಸಿದ್ವಿ. ಆ ಟೈಮಲ್ಲಿ ನನ್ನ ಮಗ ಇನ್ನೂ ಚಿಕ್ಕ ಹುಡುಗ. ನಾವು ಅವಾಗ ಅಂದ್ಕೊಂಡೇ ಇರಲಿಲ್ಲ ನೆಕ್ಸ್ಟ್ ಇಯರ್ ನನ್ನ ಮಗ ಮಾಲೆ ಹಾಕ್ಕೊಂಡು ಹೋಗ್ತಾನೆ ಅಂತ. ಇವಾಗ ಮಾಲೆ ಹಾಕ್ಕೊಂಡು ಹೋಗೋಷ್ಟು ಸ್ವಲ್ಪ ದೊಡ್ಡವನಾಗಿದ್ದಾನೆ ಅನ್ನೋ ಥರ ಖುಷಿನೂ ಇತ್ತು. ಆ್ಯಕ್ಚುಲಿ ನಾವು ಲಾಸ್ಟ್ ಇಯರು ಏನು ಪೂಜೆ ಮಾಡಿಸಿದ್ವಿ ಅದರದ್ದು ವೀಡಿಯೋಸ್ ಎಲ್ಲ ನನ್ನ ಹತ್ರ ಇದೆ. ಅದನ್ನೇ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ನನಗೆ ಗೊತ್ತಿಲ್ಲ, ಅಂದರೆ ನನಗೆ ಯಾವಾಗಲೂ ಅಷ್ಟೇ ಏನಾದರೂ ಒಂದು ಸೆಲೆಬ್ರೇಷನ್ನು, ಏನೋ ಫಂಕ್ಷನ್ನು, ಹಬ್ಬ ಏನಾದರೂ ಇದ್ದರೆ ಅದನ್ನು ವೀಡಿಯೋ ಮಾಡಿ ಸ್ಟೋರ್ ಮಾಡ್ಕೊಳ್ಳೋದು, ಫೋಟೋ ತೊಗೊಳ್ಳೋದು, ಅದು ನನಗೆ ಫಸ್ಟಿಂದನೂ ಇತ್ತು. ಇವಾಗಾದರೆ ಏನಾದರೂ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡ್ರೆ ಯೂಟ್ಯೂಬ್ ಅಂದರೆ ವ್ಲಾಗೋಗೆ ಅಪ್ಲೋಡ್ ಮಾಡ್ಬೋದು. ಬಟ್ ಫಸ್ಟೆಲ್ಲ ಆ ಥರ ಏನೇ ಇರ್ತಿರಲ್ಲ, ಜಸ್ಟ್ ವೀಡಿಯೋ ಮಾಡಿಕೊಂಡು ನನ್ನ ಫೋನಲ್ಲಿ ಸ್ಟೋರ್ ಮಾಡ್ಕೋತಿದ್ದೆ ಅಷ್ಟೇ. ಸೊ ಅದರಿಂದ ನನಗಿವಾಗ ಅಷ್ಟೊಂದೇನು ಕಷ್ಟ ಆಗಲ್ಲ, ವೀಡಿಯೋ ಮಾಡ್ಕೊಳ್ಳೋದು ಅದೆಲ್ಲ ಏನು ಕಷ್ಟ ಆಗಲ್ಲ. ಅಯ್ಯಪ್ಪ ದಿಂದಿನಕ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ದಿಂದಕ ತೋಂ ತೋಂ ಅಯ್ಯಪ್ಪ ದಿಂದಕ ತೋಂ ತೋಂ ಓಂ ಸ್ವಾಮಿ ಶರಣಮಯ್ಯಪ್ಪ ಓಂ ಸ್ವಾಮಿ ಶರಣಮಯ್ಯಪ್ಪ ಭಗವಾನೇ ಭಗವತಿಯೇ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ದೇವಿಯೇ ದೇವನೇ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶಬರಿಗಿರಿನಾಥನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ. ಬನ್ನಿ ಸ್ವಾಮಿ ಅಲ್ಲಿ ಅಲ್ಲಿ ಹೋಗಿ ಇನ್ನೂರು ಮಾಡು. ನೀವು ಹೇಳ್ಕರೆ ಸೈಡ್ ನೀವು ಹೇಳ್ಕರೆ ಕೊಡಿ ಸಮಯ ಕೊಡಿ ಚಿಕ್ಕ ಚಿಕ್ಕ ಸ್ವಾಮಿಯಪ್ಪ ಅಯ್ಯಪ್ಪ ಅಯ್ಯಪ್ಪ ಗುರುನಾಥ ಅಯ್ಯಪ್ಪ ಅಯ್ಯಪ್ಪ ಗುರುಣಿಗಂಟ ಅಯ್ಯಪ್ಪ ಕಲಿಗೋವರ್ಧ ಅಯ್ಯಪ್ಪ ಸ್ವಾಮಿಯಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಗುರುನಾಥ ಅಯ್ಯಪ್ಪ
ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಭಗವಾನೇ ಭಗವತಿಯೇ ಭಗವಾನೇ ಭಗವತಿಯೇ ಭಗವತಿಯೇ ಭಗವಾನೇ ದೇವಿಯ ಪಾದ ದೇವಿಯ ಪಾದ ದೇವರ ಪಾದ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಈಶ್ವರನೇ ಈಶ್ವರಿಯೇ ಈಶ್ವರನೇ ಈಶ್ವರಿಯೇ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಕಟ್ಟಂ ಕಟ್ಟೆ ತಿರುಮಡಿ ಕಟ್ಟೆ ಕಟ್ಟಂ ಕಟ್ಟೆ ತಿರುಮಡಿ ಕಟ್ಟೆ ಯಾರಂ ಕಟ್ಟೆ ಸ್ವಾಮಿ ಕಟ್ಟೆ ಯಾರಂ ಕಟ್ಟೆ ಸ್ವಾಮಿ ಕಟ್ಟೆ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟೆ ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟೆ ಕಲ್ಲು ಮುಳ್ಳು ಕಾಲಿಗೆ ಮೆಟ್ಟೆ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಬಿಡಪ್ಪ ನುಗ್ಗಿ ಬಿಡಪ್ಪ ಹಳ್ಳಿ ಬಿಡಪ್ಪ ನುಗ್ಗಿ ಬಿಡಪ್ಪ ನುಗ್ಗಿ ಬಿಡಪ್ಪ ಹಳ್ಳಿ ಬಿಡಪ್ಪ ಬಿಡಪ್ಪ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಯಾರಂ ಗಂಧ ಸ್ವಾಮಿ ಗಂಧ ಯಾರಂ ಗಂಧ ಸ್ವಾಮಿ ಗಂಧ ಸ್ವಾಮಿ ವಸ್ತ್ರ ಅಯ್ಯಪ್ಪೋ ಯಾರಂ ಮಾಲೆ ಸ್ವಾಮಿ ಮಾಲೆ ಯಾರಂ ವಸ್ತ್ರ ಸ್ವಾಮಿ ವಸ್ತ್ರ ಯಾರಂ ವಸ್ತ್ರ ಸ್ವಾಮಿ ವಸ್ತ್ರ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯಪ್ಪ ಅಯ್ಯಪ್ಪೋ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪೋ ಶರಣವಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಬರ್ತೀವಪ್ಪ ಅಯ್ಯಪ್ಪ ಓಂ ಗುರುನಾಥ ಅಯ್ಯಪ್ಪ ಗುರುವೇ ಅಯ್ಯಪ್ಪ ಗುರುವಾಯೂರಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಶಬರಿಗಿರಿ ವಾಸನಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಶರು ಅಯ್ಯಪ್ಪ ಅಯ್ಯಪ್ಪ ಶರು ಸ್ವಾಮಿಯೇ ಕಟ್ಟಂ ಕಟ್ಟು ತಿರುಮಡಿ ಕಟ್ಟು ಕಟ್ಟಂ ಕಟ್ಟು ತಿರುಮಡಿ ಕಟ್ಟು ಯಾರ ಕಟ್ಟು ಸ್ವಾಮಿ ಕಟ್ಟು ಯಾರ ನೋಡಲು ಸ್ವಾಮಿ ನೋಡಲು ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಜಿಂಜಿನಕ ಅಯ್ಯಪ್ಪ ಜಿಂಜಿನಕ ಸ್ವಾಮಿಯೇ ಜಿಂಜಿನಕ ಅಯ್ಯಪ್ಪ ಜಿಂಜಿನಕ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯಪ್ಪ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ತಿರುಗಿಸಿ ಅವ್ರ ಇಟ್ಕೊಂಡು ಹಾಕೊಳ್ಳಿ ಬಲ್ಗಡೆ ಹೊಡಿರಿ ಅವ್ರಿಗೆ ಎಲ್ಲ ಕಾಯಲ್ಲ ಅವ್ರ ಕೈಲೇ ಇತ್ತು ಇನ್ನೊಂದು ಕೊಡಿ ಎತ್ಕೊಂಡು ಬೇಗ ನೀವು ನಿಂತ್ಕೋಗಿ ಯಾಕೆ ನೋಡ್ಬೇಕ ಜ್ಯೋತಿ ಹತ್ತಿರ ಇರುವಂತ ತಿರ್ಗೋ ನೋಡ್ಬೇಕು ಸರಿಯಾ ಹೋಗಿ ನಿಂತ್ಕೆ ಹೋಗಿ ನೋಡ್ಬೇಕು ಒಬ್ರು ಜ್ಯೋತಿ ಹತ್ತಿಸ್ಕೊಂಡ್ಬಂದವರು ಹತ್ತಿರದ ಇಲ್ವೇ ಅಂತ ತಿರ್ಗಾ ಹತ್ತಿಸ್ಬಿಟ್ಟು ಬರ್ಬೇಕು ಏನೋ ಹತ್ತಿಲ್ಲ ಹಂಗೆ ಕಾಯಿ ಹೊಡಿಬೋದು ಅಲ್ಲಿ ಹಿಂದಕ್ಕೆ ಹಾಕ್ಬಿಟ್ಟಿದ್ದಾರೆ ಅವರು ಈ ಕೈ ತಗೊಳ್ಳಿ ಅವ್ರು ಹಿಂಗಂದ್ರಲ್ಲ ಕೈ ತಗೊಳ್ಳಿ ಹೊಡಿ 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 ಕಾಯ್ಗ ಇಬ್ರು ಹೋಗಿ ಅಲ್ಲೇ ಅಷ್ಟೇ ಇದರ ಬಂದಿಟ್ಟೆಗೆ ಬೇಕಾದ್ರೆ ಸುಲಿಸ್ಕೊ ಎತ್ಕೊಂಬನಿ ಅಲ್ಲಿ ಬಲಗಡೆ ತಿರುಗಿಸಿ ಬಲಗಡೆ ತಿರುಗಿಸಿ ಏ ಇತ್ತೆ ತಿರುಗಿಸಿ ಬರೀ ಬರೀ ಅವ್ರಿಬ್ರು ಅಷ್ಟೇ ಏ ಒಬ್ರು ಹೋಗಿ ಸಾಕು ವಿಜಿ ಸ್ವಾಮಿ ಕಳಿಸಿ ಬರ್ರಿ ನೀವು ಇದು ಎತ್ಬೇಕಿತ್ತು ಇನ್ನು ಹಿಂಗೆ ಹಿಡ್ಕೊಳ್ಳಿ ಸಮೀರ ಇದು ಹಿಡ್ಕೊಂಡ್ರೆ ಸಮೀರ ದೇವಸ್ಥಾನ ಕಂಟ್ಲುವೆ ಸ್ವಾಮಿ ಬೀದಿ ಒಳಗೆ ಓಡಾಡ್ತಿದ್ರಲ್ಲ ಹಂಗ ಹೋಗ್ಬೇಡಿ ಸ್ವಾಮಿ ಮಳಿ ಮಯ್ಯ ಸ್ವಾಮಿ ಆಯ್ತು ಮಾಡಿದ್ವಿ 5 ಗಂಟೆ ಕೈ ಹಾಕಿ ಉಳು ಇಲ್ಲ ನಾವು ಅಪ್ಪಳಿಗೆ ಹೋಗ್ತಾ ಇದೆ ತರಿಸ್ಬೇಕು ನೆಕ್ಸ್ಟ್ ಈಗ ಎಲ್ಲಿಗೂ ನೋಡ್ರಿ ಅರುಣ್ ಸ್ವಾಮಿ ಬಳದಕ್ಕೆ
ಬರ್ರಿ ಈಚೆ ಬರ್ರಿ ಬಳದಲ್ಲಿ ಕಾಸು ಹಾಕೋರು ಬಳದಲ್ಲಿ ಕುದಿ ಆಗಿದೆ ಬನ್ನಿ ಸ್ವಾಮಿ ಎತ್ಕೊಡಿ ಸ್ವಾಮಿ. ದೂರ ಬನ್ನಿ ಈ ಕಡೆ ಬನ್ನಿ ಕೊಡಿ ಸ್ವಾಮಿ ಅದು. ಕೊಡಿ, ಇನ್ನೊಂದು ಕೈ ಕೊಡಿ. ಸ್ವಾಮಿ ಖಾಲಿ ಕೈಗಳು ತಗೊಳ್ಳಿ ಅಲ್ಲೇ ನಮ್ಮ ಸಿದ್ದಸ್ವಾಮಿ ಕಾಲು ಕೈ ಯಾವ ಸ್ವಾಮಿ? ಕಾಲು ಕೈ ಓಪನ್ ಆಗಿಲ್ವಾ? ಇಟ್ಟಾಕೋಕೆ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಗಣೇಶ ಶರಣಂ ಗಣೇಶ ಶರಣಂ ಶರಣಂ ಗಣೇಶ ವಿನಾಯಕ ಶರಣಂ ಗಣೇಶ ವಿನಾಯಕ ಶರಣಂ ಗಣೇಶ ಮೂಷಿಕ ವಾಹನ ಶರಣಂ ಗಣೇಶ ಮೂಷಿಕ ವಾಹನ ಶರಣಂ ಗಣೇಶ ಗಣೇಶ ಶರಣಂ ಗಣೇಶ ಶರಣಂ ಗಣೇಶ ಶರಣಂ ಶರಣಂ ಗಣೇಶ ಗಣೇಶ ಶರಣಂ ಗಣೇಶ ಶರಣಂ ಗಣೇಶ ಶರಣಂ ಶರಣಂ ಗಣೇಶ ಅಯ್ಯಪ್ಪ ಸೋದರ ಶರಣಂ ಗಣೇಶ ಅಯ್ಯಪ್ಪ ಸೋದರ ಶರಣಂ ಗಣೇಶ ಸುಬ್ರಹ್ಮಣ್ಯಂ ಸೋದರ ಶರಣಂ ಗಣೇಶ ಸುಬ್ರಹ್ಮಣ್ಯ ಸೋದರ ಶರಣಂ ಗಣೇಶ ಆಪದ್ ಬಾಂಧವ ಶರಣಂ ಗಣೇಶ ಆಪದ್ ಬಾಂಧವ ಶರಣಂ ಗಣೇಶ ಅನಾಥ ರಕ್ಷಕ ಶರಣಂ ಗಣೇಶ ಅನಾಥ ರಕ್ಷಕ ಶರಣಂ ಗಣೇಶ ಅನ್ನದಾನ ಪ್ರಭುವೇ ಶರಣಂ ಗಣೇಶ ಅನ್ನದಾನ ಪ್ರಭುವೇ ಶರಣಂ ಗಣೇಶ ದೀನ ದಯಾಪರ ಶರಣಂ ಗಣೇಶ ದೀನ ದಯಾಪರ ಶರಣಂ ಗಣೇಶ ಗಣೇಶ ಶರಣಮಯ್ಯಪ್ಪ ಗಣೇಶ ಶರಣಮಯ್ಯಪ್ಪ ಗಣೇಶ ಶರಣಮಯ್ಯಪ್ಪ ಶರಣಂ ಗಣೇಶ ಗಣೇಶ ಶರಣಂ ಗಣೇಶ ಶರಣಮಯ್ಯಪ್ಪ ಗಣೇಶ ಶರಣಂ ಶರಣಂ ಶರಣಮಯ್ಯಪ್ಪ ಆಚೆ ಕಡೆ ಬನ್ನಿ ಸ್ವಾಮಿ ಎಲ್ಲ ಈ ಕಡೆ ಬನ್ನಿ ಸ್ವಾಮಿ ಮನೇಲಿ ಪೂಜೆ ಆದಮೇಲೆ ನಮ್ಮ ಮಮ್ಮಿ ಹಿಂದೆನೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲೇ ಇರ್ಮುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಬೇಗನೆ ಎಲ್ಲ ಮುಗಿಸ್ಕೊಂಡು ಇರ್ಮುಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಗೆ ಹೋದ್ವಿ ಇರ್ಮುಡಿ ಕಟ್ಟೋ ಜಾಗಕ್ಕೆ. ಗುರುಕಾರ ಶಬರಿಗಿರಿಯ ಸರದಾರ ಆನಂದಯ್ಯಪ್ಪ ಸ್ವಾಮಿ ಶಬರಿಗಿರಿಯ ಸರದಾರ ಆನಂದಯ್ಯಪ್ಪ ಆಡುವಲೇ ಅಧಿಕಾರ ಗುಂಜುವಲೇ ಗುರುಕಾರ ಶಬರಿಗಿರಿಯ ಸರದಾರ ಆನಂದಯ್ಯಪ್ಪ ಸ್ವಾಮಿ ಶಬರಿಗಿರಿಯ ಸರದಾರ ಆನಂದಯ್ಯಪ್ಪ ಸ್ವಾಮಿ ಆಡುವಲೇ ಗುಂಜುವಲಯ್ಯಪ್ಪ ಸ್ವಾಮಿ ಶಬರಿಗಿರಿಯ ಸರದಾರ ಆನಂದಯ್ಯಪ್ಪ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಸ್ವಾಮಿ ಹರಿದು ಹರಿಯದೆ ತಿಳಿದು ತಿಳಿಯದೆ ಮಾಡಿದ ತಪ್ಪನ್ನು ಮನ್ನಿಸಪ್ಪ ಓಂ ಸ್ವಾಮಿ ಓಂ ಸ್ವಾಮಿ ಓಂ ಹರಿಯರ ಆನಂದ ಚಿತ್ತನಯನೇರಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಇಲ್ಲಿ ಬರ್ರಿ. ಶರಣಮಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ ಬರ್ರಿ ಇಲ್ಲಿ ಬರ್ರಿ ನೀನ್ ಬರ್ರಿ. ಸ್ವಾಮಿ ಅಯ್ಯಪ್ಪ ಸ್ವಾಮಿಗಳಾದರು ಶರಣ ಪುಣಯ್ಯಪ್ಪ ಸ್ವಾಮಿ ಅಯ್ಯಪ್ಪ
ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಶರಣ ಪುಣ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಶರಣ ಪುಣ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಶರಣ ಪುಣ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ 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 ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಶರಣ ಪುಣ್ಯಪ್ಪ 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 ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಅಭಿಷೇಕ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಗಳಾದರು ಶರಣ ಪುಣ್ಯಪ್ಪ ಶರಣಮಯ್ಯಪ್ಪ 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 ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ
ಶಬರಿಗಿರಿಗೆ ನಾವು ಬರುವೆವು ಅಯ್ಯಪ್ಪ. ಭಗವತಿಯೇ ಈಶ್ವರನೇ ಈಶ್ವರಿಯೇ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಇರುಮುಡಿ ಗಟ್ಟಿ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಭಗವತಿಯೇ ಈಶ್ವರಿಯೇ ದೇವರ ಪಾದ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಆಚೆ ಕೈ ಇರ್ಮುಡಿ ಕಟ್ಟೋದೆಲ್ಲ ತುಂಬ ಚೆನ್ನಾಗೇ ಆಯಿತು. ಹಾಗೆಯೇ ಅವರು ಆರಾಮಾಗಿ ಹೊರಟರು. ಅವ್ರು ಬರೋದು ಒಂದು 4 ಡೇಸ್ ಅಂತ ಇತ್ತು. ಸೊ ಆ ಟೈಮಲ್ಲಿ ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನನ್ನ ತಂಗಿ ಜೊತೆಲಿದ್ದರು. ಅವ್ರು ಬರೋ ಹಿಂದಿನ ದಿವಸ ನಾನು ಆವಾಗಲೇ ಹೇಳ್ದಾಗೆ ನಮ್ಮ ಏರಿಯಾದಲ್ಲಿ ಬೆಂಗಳೂರಲ್ಲಿ ಕಬ್ಬಾಳಮ್ಮನ ಕುಣಿಸಿದ್ರು. ಅದು 3 ದಿವಸ ಅಂತ ಕೂಡಿಸಿದ್ರು. ಅದಾದಮೇಲೆ ಅದನ್ನು ತೊಗೊಂಡೋಗಿ ಕಬ್ಬಾಳಮ್ಮನ ದೇವಸ್ಥಾನದಲ್ಲೇ ಬಿಡಬೇಕಿತ್ತಲ್ವ. ಸೊ ಅದು ಮೆರವಣಿಗೆ ಎಲ್ಲ ಮಾಡಿಕೊಂಡು ಕರ್ಕೊಂಬರ್ತಿದ್ರು. ಆ ಟೈಮಲ್ಲಿ ನಮ್ಮ ಮನೆ ಹತ್ರ ಮಾಮೂಲಿ ನಮ್ಮ ಮನೆ ರೋಡ್ ಹತ್ರ ಮೆರವಣಿಗೆಗೆ ಹೋಗಿದೆ. ಆ ಟೈಮಲ್ಲಿ ಪೂಜೆಗೆ ಯಾರೂ ಕೊಟ್ಟಿಲ್ಲ. ನಮ್ಮ ಮಮ್ಮಿ ಕೂಡ ಇರಲಿಲ್ಲ ಅಲ್ವಾ. ನನ್ನ ತಂಗಿ ಏನು ಅಂದ್ಕೊಂಬಿಟ್ಟಿದ್ದಾರೆ, ನಾನ್ ವೆಜ್ ತಿಂದಾಗ ಪೂಜೆಗೆಲ್ಲ ಕೊಡಬಾರ್ದು ಅಂತೇಳಿ ಅವರು ಪೂಜೆಗೆ ಕೊಟ್ಟಿರಲಿಲ್ಲ. ಸೊ ಮೆರವಣಿಗೆ ಟೈಮಲ್ಲಿ ನಮ್ಮ ಮನೆ ಹತ್ರ ಹೋಗಿ ಪೂಜೆ ಕೇಳ್ತಾ ಇದ್ದಂತೆ ದೇವರು. ಬಟ್ ಆ ಟೈಮಲ್ಲಿ ಯಾರು ಪೂಜೆ ಕೊಡದೇ ಇರೋದ್ರಿಂದ ನನ್ನ ತಮ್ಮ ಕಾಲ್ ಮಾಡಿ ನಮ್ಮ ಮಮ್ಮಿಗೆ ಈ ಥರ ಆಗಿದೆ, ನಾವು ಆ ರೂಟಲ್ಲೇ ಬರ್ತೀವಿ, ಪೂಜೆ ಕೊಡಿ ಅಂತ ಹೇಳಿದ್ದಾರೆ. ಸೊ ಸರಿ ಅಂತೇಳಿ ನಾವೀಗ ಆಲ್ಮೋಸ್ಟು ಮಿಡ್ ನೈಟ್ ಅಂತಲೇ ಹೇಳ್ಬೋದು, 1 ಗಂಟೆ ಆಗಿತ್ತು ನಾವು ಪೂಜೆ ಕೊಟ್ಟಾಗ. 1 ಗಂಟೆ ಆಲ್ಮೋಸ್ಟ್ 2 o'clock ಆಗಿತ್ತು. ಪೂಜೆಗೆಲ್ಲ ಕೊಟ್ಟು ತುಂಬಾ ಖುಷಿ ಆಯಿತು. ನಾವು ಅಲ್ಲೋಗಿ ಪೂಜೆ ಮಾಡಿಸ್ಬೇಕಿತ್ತು ಅಂತ ಅಂದ್ಕೊಂಡು ಫೀಲ್ ಮಾಡ್ತಿದ್ವಿ. ಬಟ್ ದೇವ್ರಿಗೆ ಇಲ್ಲಿ ನಮ್ಮೂರಲ್ಲಿ ಬಂದು ನಾವು ಪೂಜೆ ಕೊಡೋ ಥರ ಆಯ್ತಲ್ಲ ಅಂತ ತುಂಬಾ ಖುಷಿ ಆಯಿತು. ಹಾಗೆ ಇದನ್ನಂತೂ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ದೇವ್ರ ಈ ಥರ ನಮ್ಮೂರಿಗೆ ಬರುತ್ತೆ ಅಂತ. ನಿಜವಾಗ್ಲೂ ಅವತ್ತು ಫುಲ್ ನೈಟ್ ನಾವು ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ಅವ್ರ ನನ್ನ ತಮ್ಮ ಆಲ್ಮೋಸ್ಟ್ ಒಂದು 10 ಗಂಟೆಗೆ ಕಾಲ್ ಮಾಡಿದ್ದು. ಬಂದವಳೆ ನಮ್ಮವ್ವ ಇಲ್ಲಿ ನಮ್ಮೂರಿಗೆ. ಕಾಲ್ ಮಾಡಿದಾಗಿಂದ ನಾವಂತೂ ನಿದ್ದೆನೇ ಮಾಡಿಲ್ಲ. ಅವ್ರು ಬಂದು ಹೋಗೋವರೆಗೂ ಪೂಜೆ ಮುಗಿಸ್ಕೊಂಡು ಆಲ್ಮೋಸ್ಟು ಅಲ್ಲೊಂದು 15-20 ಮೆಂಬರ್ಸ್ ಬಂದಿದ್ದರು. ಅವ್ರಿಗೆ ಸ್ವಲ್ಪ ಅಡುಗೆ ಮಾಡು ಅಂತೆಲ್ಲ ಹೇಳಿದರು. ಸೊ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಇದ್ವಿ.
ಪೂಜೆ ಎಲ್ಲ ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ಹಾಗೆಯೇ ಈ ಒಂದು ವಿಡಿಯೋ ಇರ್ಮುಡಿ ಕಟ್ಟದ್ದು ಏನು ವ್ಲಾಗ್ ಇರುತ್ತೋ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಯಾಕೆ ಇಷ್ಟು ದಿನ ವ್ಲಾಗ್ನ ಹಾಕ್ತಿರ್ಲಿಲ್ಲ, ಈ ವಿಡಿಯೋಸ್ ಎಲ್ಲ ಯಾಕೆ ಇಷ್ಟೊಂದು ಲೇಟ್ ಆಯಿತು ಅನ್ನೋ ರೀಸನ್ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಇನ್ನು ಮುಂದೆ ನನ್ನ ವ್ಲಾಗ್ಸ್ನೆಲ್ಲ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ. ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಟಿಲ್ ದ್ಯಾನ್ ಕೀಪ್ ವಾಚಿಂಗ್, ಸ್ಟೇ ಸೇಫ್, ಬಾಯ್.